ನಮಸ್ಕಾರ. ಹಮ್ಮಿಂಗ್ ಬರ್ಡ್ ಆಗುವುದೆಂದರೆ ಪ್ರಮುಖವಾಗಿ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಖಂಡಗಳಲ್ಲಿ ಕಂಡುಬರುವ ಭೂಮಿಯ ಮೇಲಿರುವ ಅತ್ಯಂತ ಸಣ್ಣ ಮತ್ತು ಸುಂದರವಾದ ಹಕ್ಕಿ ಹಮ್ಮಿಂಗ್ ಬರ್ಡ್. ಈ ಹಕ್ಕಿಯನ್ನು ಕಂಡು ಆನಂದಗೊಳ್ಳದವರು ಯಾರಿದ್ದಾರೆ? ಇವು ಜಗತ್ತಿನ ಅತ್ಯಂತ ಚಿಕ್ಕ ಪಕ್ಷಿಗಳು. ಇದರಲ್ಲಿ ಬಿ ಹಮ್ಮಿಂಗ್ ಬರ್ಡ್ ಅನ್ನುವ ಪಕ್ಷಿ ಒಂದು ಪ್ರಭೇದ ಕೇವಲ 5 ರಿಂದ 6 ಸೆಂಟಿಮೀಟರ್ ಉದ್ದ ಇರ್ತದೆ. ಈ ಪಕ್ಷಿಗಳು ತಮ್ಮ ರೆಕ್ಕೆಗಳನ್ನ ಅತಿ ವೇಗವಾಗಿ ಬಡಿತವೆ. ಆಗ ಹಮ್ ಎನ್ನುವ ಶಬ್ದ ಬರೋದ್ರಿಂದ ಇವುಗಳಿಗೆ ಹಮ್ಮಿಂಗ್ ಬರ್ಡ್, ಹಮ್ಮಿಂಗ್ ಪಕ್ಷಿ ಅನ್ನುವ ಹೆಸರು ಬಂದತೆ. ಇವು ಸೆಕೆಂಡಿಗೆ ಸುಮಾರು 50 ರಿಂದ 200 ಬಾರಿ ರೆಕ್ಕೆಯನ್ನು ಬಡಿಯಬಲ್ಲವು. ಇವು ಹಕ್ಕಿ ಸಂಕುಲದಲ್ಲಿನೇ ಬಹಳ ವಿಭಿನ್ನವಾಗಿ ಹಾರ್ತವೆ. ಇವು ಗಾಳಿಯಲ್ಲಿ ಒಂದೇ ಕಡೆ ಸ್ಥಿರವಾಗಿ ನಿಲ್ಲಬಲ್ಲವು. ಅಷ್ಟೇ ಅಲ್ಲ, ಹಿಂದಕ್ಕೆ ಕೂಡ ಹಾರಬಲ್ಲ ಏಕೈಕ ಪಕ್ಷಿಗಳಾಗಿದ್ದಾವೆ. ಇವು ಹೂಗಳ ಮಕರಂದವನ್ನು ಕುಡಿತವೆ. ಇವುಗಳ ಕೊಕ್ಕು ಉದ್ದಾಗಿದ್ದು ಹೂವಿನ ಆಳದಲ್ಲಿರುವ ಮಕರಂದವನ್ನು ಹೀರುವಂತೆ ವಿನ್ಯಾಸಗೊಂಡತ್ತೆ. ಕೆಲವೊಮ್ಮೆ ಸಣ್ಣ ಕೀಟಗಳನ್ನು ಕೂಡ ಇವು ತಿಂತವೆ. ಇವುಗಳ ಹೃದಯ ಬಡಿತ ಮತ್ತು ಶಕ್ತಿ ವ್ಯಯದ ದರ ಬಹಳ ಹೆಚ್ಚಿಗೆ ಇರ್ತದೆ. ಹಾಗಾಗಿ ಇವು ದಿನವಿಡೀ ತಮ್ಮ ತೂಕಕ್ಕಿಂತ ಹೆಚ್ಚಿನ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಅಂದರೆ ಒಬ್ಬ ಮನುಷ್ಯ 60 kg ತೂಕ ಇರುವ ಮನುಷ್ಯ 60 kg ಆಹಾರವನ್ನು ತಿನ್ನೋದಕ್ಕೆ ಸಮನಾದಷ್ಟು ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ. ಹಮ್ಮಿಂಗ್ ಬರ್ಡ್ಗಳ ಗರಿಗಳು ಕಾಮನ್ ಬಿಲ್ನಂತೆ ಮಿನುಗ್ತವೆ. ಈ ಮಿನುಗುವಿಕೆಯನ್ನು ಇರಿಡಿಸೆನ್ಸ್ ಅಂತ ಕರೀತಾರೆ. ಅಂದರೆ ಬೆಳಕು ಬಿದ್ದಾಗ ಅವುಗಳ ಬಣ್ಣ ಬದಲಾದಂತೆ ಕಾಣ್ತೈತೆ. ಇವೆಲ್ಲ ಹಮ್ಮಿಂಗ್ ಬರ್ಡ್ ಕುರಿತಾದಂಥ ಸಾಮಾನ್ಯ ರೋಚಕ ಮಾಹಿತಿಗಳು. ಇವುಗಳನ್ನು ಮೀರಿದ ಇತರ ಅದ್ಭುತ ಸಂಗತಿಗಳು ಹಮ್ಮಿಂಗ್ ಬರ್ಡ್ ಜೊತೆಗೆ ಬೆಸೆಯಲ್ಪಟ್ಟಿದ್ದಾವೆ. ಮೊಟ್ಟೆಯಿಂದ ಹೊರಬರುವ ಕ್ಷಣದಿಂದಲೇ ಈ ಪಕ್ಷಿಯ ಬದುಕು ಕಠಿಣ ಸವಾಲುಗಳಿಂದ ತುಂಬಿರ್ತದೆ. ಹುಟ್ಟಬೇಕಾದ್ರೇ ಇದರ ಹೃದಯ ಬಡಿತ ಪ್ರತಿ ನಿಮಿಷಕ್ಕೆ ಸುಮಾರು 1200 ಬಾರಿ ಹೊಡೆದುಕೊಳ್ತದೆ. ಮನುಷ್ಯರ ಹೃದಯ ಬಡಿತದ 15 ರಿಂದ 20 ಪಟ್ಟು ಇದು ಹೆಚ್ಚಿಗಿರ್ತದೆ. ಮೊಟ್ಟೆಯಿಂದ ಹೊರಬಂದ ಕ್ಷಣದಿಂದಲೇ ಈ ಪಕ್ಷಿಯ ಬದುಕು ಕಠಿಣ ಸವಾಲುಗಳಿಂದ ತುಂಬಿರ್ತದೆ. ಹುಟ್ಟಬೇಕಾದ್ರೇ ಇದರ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ ಸುಮಾರು 1200 ಬಾರಿ ಹೊಡೆದುಕೊಳ್ತದೆ. ಮನುಷ್ಯರದು 70 ಬಾರಿ ಹೊಡೆದುಕೊಳ್ಳೋದನ್ನು ಗಮನಿಸಿದರೆ ಇದು ಎಷ್ಟು ತೀವ್ರವಾದ ಹೊಡೆತ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಹೃದಯ ಬಡಿತದ ವೇಗನೆ ಈ ಹಕ್ಕಿನ ಬದುಕಿನ ಸಾಮಾನ್ಯವಾದಂಥ ಸ್ಥಿತಿ. ಈ ಪಕ್ಷಿ ಬಹಳ ಚಿಕ್ಕದು. ಕೆಲವು ಪ್ರಭೇದಗಳು ಕೇವಲ 2 ರಿಂದ 2.5 ಸೆಂಟಿಮೀಟರ್ ಅಂದರೆ 1 ಅಂಗುಲದಷ್ಟು ಮಾತ್ರ ಉದ್ದ ಇದ್ದು ಒಂದು ನಾಣ್ಯದ ತೂಕಕ್ಕಿಂತಲೂ ಕಡಿಮೆ ತೂಕವನ್ನು ಹೊಂದಿರ್ತವೆ. ಹುಟ್ಟಬೇಕಾದ್ರೆ ಈ ಪಕ್ಷಿ ಸಂಪೂರ್ಣ ಕುರುಡಾಗಿದ್ದು ತಾಯಿ ಕಟ್ಟಿದಂಥ ಸೂಕ್ಷ್ಮ ಗೂಡಿನಲ್ಲಿ ಸ್ವಂತವಾಗಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತದೆ. ಹಮ್ಮಿಂಗ್ ಬರ್ಡ್ ಗೂಡು ಸಾಮಾನ್ಯವಾಗಿ ಜೇಡರ ನೂಲಿನಿಂದ ನಿರ್ಮಿಸಲ್ಪಟ್ಟಿರ್ತದೆ. ಯಾಕೆಂದರೆ ಈ ನೂಲು ಮೃದುವಾಗಿದ್ದು ಮರಿ ಬೆಳೆದಂತೆ ಅದರ ಬೆಳವಣಿಗೆ ಗಾತ್ರಕ್ಕೆ ತಕ್ಕಂತೆ ಇದರ ಗೂಡು ಕೂಡ ಹಿಗ್ಗುತ್ತೆ. ತಾಯಿ ಪಕ್ಷಿ ಮರಿಗೆ ಗುಟುಕು ನೀಡಿದ ತಕ್ಷಣ ಹಾರಿ ಹೋಗ್ತದೆ. ಯಾಕಂದರೆ ಆ ತಾಯಿಗೂ ಕೂಡ ನಿರಂತರವಾಗಿ ಆಹಾರ ಸಂಗ್ರಹಿಸುವಂಥ, ಊಟ ಮಾಡತಕ್ಕಂಥ ಅಗತ್ಯ ಇರ್ತದೆ. ಈ ಪರಿಸ್ಥಿತಿಯಲ್ಲಿ ಮರಿ ಬದುಕು ಸಂಪೂರ್ಣವಾಗಿ ಆಹಾರದ ಮೇಲೆ ಅವಲಂಬನೆಗೊಂಡಿರ್ತದೆ. ವಾರಗಳ ನಂತರ ಹಮ್ಮಿಂಗ್ ಬರ್ಡ್ ಮರಿಗೆ ತಾನು ಸದಾ ಹಸಿವೆಯಲ್ಲಿ ಇರುವ ಸಂಗತಿ ತಿಳಿದು ಬರ್ತದೆ. ಯಾಕಂದರೆ ಈ ಹಕ್ಕಿಯು ಇದರ ದೇಹದ ಚಯಾಪಚಯ ದರ ಅಂದರೆ ಮೆಟಾಬಾಲಿಸಮು ಅತ್ಯಂತ ವೇಗ ಆಗಿರೋದ್ರಿಂದ ಪ್ರತಿ 10-15 ನಿಮಿಷಕ್ಕೊಮ್ಮೆ ಅದಕ್ಕೆ ಆಹಾರ ಬೇಕಾಗುತ್ತೆ. ಆ ಆಹಾರ ಇಲ್ಲದೆ ಹೆಚ್ಚು ಕಾಲ ಇದ್ದರೆ ದೇಹ ತನ್ನದೇ ಅಂಗಾಂಗಗಳನ್ನ ಶಕ್ತಿಯಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡ್ತದೆ. ಇದು ಅಂಗಾಂಗಗಳು ಕರಗಿ ಅದರ ಪಕ್ಷಿಯ ಜೀವಕ್ಕೆ ತೀವ್ರವಾದ ಅಪಾಯವನ್ನು ಕೂಡ ಉಂಟು ಮಾಡ್ತದೆ. ಹಮ್ಮಿಂಗ್ ಬರ್ಡ್ ಹಾರಾಟ ಕಲಿಯುವ ಪ್ರಕ್ರಿಯೆ ಕೂಡ ಬಹಳ ವಿಶಿಷ್ಟವಾಗಿದೆ. ಹಮ್ಮಿಂಗ್ ಬರ್ಡ್ಗಳು ಇತರ ಪಕ್ಷಿಗಳಿಗಿಂತ ಬೇರೆ ರೀತಿಯಲ್ಲಿ ರೆಕ್ಕೆಗಳನ್ನು ಬಡಿತವೆ. ಅವು ಗಾಳಿಯಲ್ಲಿ ಸ್ಥಿರವಾಗಿ ತೇಲ್ಬಲ್ಲವು. ಇದನ್ನು ಹೋವರಿಂಗ್ ಅಂತ ಕರೀತಾರೆ. ಹಿಂದಕ್ಕೆ ಕೂಡ ಅವು ಹಾರಬಲ್ಲವು. ಹಾಗೆಯೇ ಅತಿ ವೇಗದಲ್ಲಿ ದಿಕ್ಕನ್ನು ಕೂಡ ಅವು ಬದಲಾಯಿಸಬಲ್ಲವು. ಈ ಸಾಮರ್ಥ್ಯ ಅವುಗಳಿಗೆ ಹೂವಿನ ಮಕರಂದವನ್ನು ಕುಡಿಯೋದಕ್ಕೆ ನೆರವಾಗುತ್ತೆ. ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಅವು ದಿನವಿಡೀ ಆಹಾರವನ್ನು ಸಂಗ್ರಹಿಸ್ತವೆ. ರಾತ್ರಿ ವೇಳೆಯಲ್ಲಿ ಶಕ್ತಿಯನ್ನು ಚೈತನ್ಯಗೊಳಿಸಿಕೊಳ್ಳೋದಕ್ಕೆ ಹಮ್ಮಿಂಗ್ ಬರ್ಡ್ಗಳು ಟಾರ್ಪರ್ ಎನ್ನುವ ಸ್ಥಿತಿಗೆ ಹೋಗ್ತವೆ. ಈ ಸ್ಥಿತಿಯನ್ನು ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಸಂದರ್ಭದಲ್ಲಿ ದೇಹದ ತಾಪಮಾನ ಸುಮಾರು 40 ರಿಂದ 50 ಡಿಗ್ರಿ ಸೆಂಟಿಗ್ರೇಡ್ಗೆ ಇಳಿತೈತೆ ಮತ್ತು ಹೃದಯದ ಬಡಿತ 1500 ರಿಂದ 50ರಷ್ಟಕ್ಕೆ ಇಳಿಕೆಯಾಗುತ್ತೆ. ಇದು ನಿದ್ರೆಗಿಂತಲೂ ಗಾಢವಾದಂಥ ವಿಶ್ರಾಂತಿಯ ಸ್ಥಿತಿ. ಈ ವಿಧಾನದಿಂದ ಅವು ಶಕ್ತಿಯನ್ನು ಉಳಿಸಿಕೊಂಡು ಮುಂದಿನ ದಿನ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಹಮ್ಮಿಂಗ್ ಬರ್ಡ್ಗಳ ಮತ್ತೊಂದು ವಿಶಿಷ್ಟತೆ ಅಂತ ಹೇಳಿದ್ರೆ ಅವುಗಳ ಪ್ರದೇಶ ಭಾವನೆ ಅಂದರೆ ಟೆರಿಟೋರಿಯಲ್ ಬಿಹೇವಿಯರ್. ಇವು ತಮ್ಮ ಆಹಾರದ ಮೂಲವಾದ ಹೂಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಅತಿ ದೊಡ್ಡ ಪಕ್ಷಿಗಳನ್ನು ಕೂಡ ಎದುರಿಸಬಲ್ಲವು. ಕೆಲವೊಮ್ಮೆ ತಮಗಿಂತ ಹಲವಾರು ಪಟ್ಟು ದೊಡ್ಡ ಹಕ್ಕಿಗಳು ಕೂಡ ಇವು ಓಡಿಸ್ತವೆ. ಇದು ಅವುಗಳ ಧೈರ್ಯ ಮತ್ತು ಆಕ್ರಮಣಶೀಲ ಸ್ವಭಾವವನ್ನು ಎತ್ತಿ ತೋರಿಸ್ತದೆ. ಪ್ರತಿ ವರ್ಷ ಆಗಸ್ಟ್ ತಿಂಗಳ ಸುಮಾರಿಗೆ ಹಮ್ಮಿಂಗ್ ಬರ್ಡ್ಗಳಲ್ಲಿ ಒಂದು ಮಹತ್ವದ ಬದಲಾವಣೆ ಸಂಭವಿಸ್ತದೆ. ಅವು ಹೆಚ್ಚು ಆಹಾರ ಸೇವಿಸಿ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸಿಕೊಳ್ತವೆ. ಇದು ವಲಸೆಯ ಪ್ರಯಾಣಕ್ಕೆ ಸಿದ್ಧತೆ.
ಕೆಲವು ಪ್ರಭೇದದ ಹಮ್ಮಿಂಗ್ ಬರ್ಡ್ಗಳು 900 ಕಿಲೋಮೀಟರ್ಗಳಷ್ಟು ದೂರದ ಹಾರಾಟವನ್ನು ನಿರಂತರವಾಗಿ ನಡೆಸಿ ತಮ್ಮ ಗುರಿಯನ್ನು ತಲುಪ್ತವೆ. ಈ ಪ್ರಯಾಣದಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಸ್ಥಳ ಇಲ್ಲ, ಆಹಾರ ಇಲ್ಲ, ಗಾಳಿ ಮತ್ತು ಹವಾಮಾನನೇ ಅವುಗಳ ಬದುಕನ್ನು ನಿರ್ಧಾರ ಮಾಡ್ತದೆ. ಹಮ್ಮಿಂಗ್ ಬರ್ಡ್ಗಳು ಅಮೆರಿಕ ಖಂಡದಲ್ಲಿ ಮಾತ್ರ ಕಂಡುಬರುವಂಥ ಪಕ್ಷಿಗಳು. ಜಗತ್ತಿನ ಬೇರೆ ಯಾವುದೇ ಭಾಗಗಳಲ್ಲಿ ಇವಿಲ್ಲ. ಸುಮಾರು 300ಕ್ಕೂ ಹೆಚ್ಚು ಪ್ರಭೇದಗಳು ಇವುಗಳಲ್ಲಿ ಕಂಡುಬರ್ತವೆ. ಉದಾಹರಣೆಗೆ ಬಿ ಹಮ್ಮಿಂಗ್ ಬರ್ಡ್ ಅತಿ ಚಿಕ್ಕದು, ಮತ್ತು ರೂಫಸ್ ಹಮ್ಮಿಂಗ್ ಬರ್ಡ್ ವರ್ಷಕ್ಕೆ ಸುಮಾರು 3000 ಮೈಲುಗಳಷ್ಟು ಅಂದರೆ 4800 ಕಿಲೋಮೀಟರ್ಗಳಷ್ಟು ದೂರ ವಲಸೆ ಹೋಗುತ್ತೆ. ಸಾಮಾನ್ಯವಾಗಿ ಹಮ್ಮಿಂಗ್ ಬರ್ಡ್ಗಳ ಆಯುಷ್ಯ 3ರಿಂದ 5 ವರ್ಷಗಳಷ್ಟು ಇರುತ್ತೆ. ಆದರೆ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಕೆಲವು ಹಮ್ಮಿಂಗ್ ಬರ್ಡ್ಗಳು 9 ವರ್ಷಗಳವರೆಗೆ ಬದುಕಿದ ದಾಖಲೆಗಳು ಕೂಡ ಇದ್ದಾವೆ. ಈ ಪಕ್ಷಿಗಳು ಪ್ರತಿದಿನವೂ ಹಸಿವು, ಚಳಿ, ಶತ್ರುಗಳು ಮತ್ತು ಪ್ರಕೃತಿಯ ನೈಸರ್ಗಿಕ ಸವಾಲುಗಳನ್ನ ಎದುರಿಸ್ತಾ ಬದುಕ್ತವೆ. ಒಟ್ಟಾರೆಯಾಗಿ ಹಮ್ಮಿಂಗ್ ಬರ್ಡ್ ಜೀವನ ಪ್ರಕೃತಿಯ ಅತ್ಯಂತ ಸೂಕ್ಷ್ಮ ಮತ್ತು ಸಮತೋಲನದ ವ್ಯವಸ್ಥೆಗೆ ಅತ್ಯುತ್ತಮವಾದಂಥ ಉದಾಹರಣೆ. ಅತಿ ಚಿಕ್ಕ ದೇಹದಲ್ಲೂ ಅತಿ ದೊಡ್ಡ ಶಕ್ತಿಯ ಜೊತೆಗೆ ಪ್ರತಿ ಕ್ಷಣವೂ ಬದುಕಿಗಾಗಿ ಹೋರಾಡುವ ಈ ಪಕ್ಷಿಗಳು ಪ್ರಕೃತಿಯ ಅದ್ಭುತವಾದಂಥ ಸೃಷ್ಟಿಯಾಗಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಪಕ್ಷಿ ಲೋಕದ ಇಂತಹ ಇತರ ಅದ್ಭುತ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.